ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಸೊ ಇವತ್ತಿನ ವಿಡಿಯೋ ಒಂದು ಸ್ವಲ್ಪ ಚೇಂಜ್ ಆಗಿರುತ್ತೆ. ನಮ್ಮ ರೆಗ್ಯುಲರ್ ವಿಡಿಯೋಸ್ಗಿಂತನೂ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಹಾಕಿದ್ದೀನಿ, ಅಂದರೆ ವ್ಲಾಗ್ ರೀತಿಯಾಗಿ ಹಾಕಿದ್ದೀನಿ. ಪರ್ಟಿಕ್ಯುಲರ್ ರೆಸಿಪೀಸ್ ವಿಡಿಯೋ ಕೂಡ ಬರ್ತಾ ಇರುತ್ತೆ, ಆಮೇಲೆ ಈ ರೀತಿ ವ್ಲಾಗ್ಸ್ ಕೂಡ ಹಾಕ್ತಾ ಇರ್ತೀನಿ. ಇದೊಂದು ಸಣ್ಣ ಹೊಸ ಪ್ರಯತ್ನ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ನಿಮ್ಮ ಫೀಡ್ಬ್ಯಾಕು ಶೇರ್ ಮಾಡಿ. ನಿಮ್ಮ ಫೀಡ್ಬ್ಯಾಕು ನಮಗೆ ತುಂಬಾ ಮುಖ್ಯ. ನಮಗೂ ಒಂದು ಮೋಟಿವೇಶನ್ ಸಿಕ್ಕಂಗಾಗುತ್ತೆ, ಆಮೇಲೆ ಒಂದು ಐಡಿಯಾ ಸಿಗುತ್ತೆ ಯಾವ ಥರದ ವಿಡಿಯೋ ಮಾಡಬೇಕು ಅಂತ. ಸೊ ಈ ವಿಡಿಯೋನ ಎಂಡ್ವರೆಗೂ ನೋಡಿಬಿಟ್ಟು ಕಮೆಂಟ್ ಮಾಡಿ. ನಾನಿವತ್ತು ಸೀಡ್ಸು ಮತ್ತೆ ನಟ್ಸ್ ಎಂದು ಒಂದು ಮಿಕ್ಸ್ ಅನ್ನ ಮಾಡಿಡ್ತಾ ಇದ್ದೀನಿ. ಇದು ಸ್ಮೂತಿ ಆಗಿರ್ಬೋದು, ಆಮೇಲೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ನೀವು ಓಟ್ಸ್ ತಿಂತೀರಾ ಅಂದ್ರೆ ಅದ್ರಲ್ಲಿ ಆಗಿರ್ಬೋದು, ಅಥವಾ ಚಪಾತಿಗಾಗಿರ್ಬೋದು, ಯಾವ್ದ್ರಲ್ಲಿ ಬೇಕಾದ್ರೂ ಇದನ್ನ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ಅಥವಾ ಯಾವಾಗಾದ್ರೂ ಅಂದ್ರೆ ಬ್ರೇಕ್ಫಾಸ್ಟ್ ಆದ್ಮೇಲೆ ಅಥವಾ ಈವ್ನಿಂಗ್ ಟೈಮ್ ಅಲ್ಲಿ ಒಂದ್ 2 ಸ್ಪೂನ್ ಆಗೋಷ್ಟು ಇದರೆಲ್ಲ ಮಿಕ್ಸ್ ಮಾಡಿಟ್ಟಿರ್ತೀವಲ್ಲ, ಅದೊಂದು 1-2 ಸ್ಪೂನ್ ಆಗೋಷ್ಟು ತಗೊಂಡ್ರೆ ತುಂಬಾ ಎನರ್ಜೆಟಿಕ್ ಆಗಿರ್ತಾರೆ. ಆಮೇಲೆ ವೇಟ್ ಲಾಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಆ ಮಿಕ್ಸ್ ಅನ್ನ ಇವಾಗ ಮಾಡ್ತಾ ಇದ್ದೀನಿ. ಆಮೇಲೆ ಈ ಮಿಕ್ಸ್ ಇದೆ ಅಲ್ಲ, ಇದು ಮಕ್ಕಳಿಗೂ ಕೂಡ ಒಳ್ಳೇದು. ಬೋನ್ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ ಮಕ್ಕಳಿಗೆ, ಆಮೇಲೆ ಮೆಮೊರಿ ಪವರ್ ಇನ್ಕ್ರೀಸ್ ಆಗುತ್ತೆ ಇದು ಕೊಡೋದ್ರಿಂದ. ಸೊ ಇವಾಗ ಮಾಡೋಣ ಬನ್ನಿ. ನಾನು ಇದೊಂದು ಚಿಕ್ಕ ಬೌಲ್ ಇದೆ ಅಲ್ಲ, ಇದ್ರ ಮೆಜರ್ಮೆಂಟ್ ಇದೆಲ್ಲ ಎಲ್ಲಾನು ಹಾಕೋತಾ ಇದ್ದೀನಿ. ಸೊ ಇವಾಗ ಫಸ್ಟ್ ನಾನು ಪಂಪ್ಕಿನ್ ಸೀಡ್ಸ್ ಹಾಕೋತಾ ಇದ್ದೀನಿ. ಆಮೇಲೆ ನೆಕ್ಸ್ಟ್ ಮೆಲನ್ ಸೀಡ್ಸ್, ನೆಕ್ಸ್ಟ್ ಇಲ್ಲಿ ನಾನು ಸೂರ್ಯಕಾಂತಿ ಬೀಜ ಹಾಕೋತಾ ಇದ್ದೀನಿ, ಅಂದರೆ ಸನ್ಫ್ಲವರ್ ಸೀಡ್ಸು. ಸೊ ಇದು ಕೂಡ 1 ಕಪ್ ಹಾಕೊಂಡಿದ್ದೀನಿ. ನೀವು ಕ್ವಾಂಟಿಟಿ ಹೆಚ್ಚು ಕಡಿಮೆ ಕೂಡ ಮಾಡ್ಕೋಬಹುದು, ಬಟ್ ಒಂದೇ ಕ್ವಾಂಟಿಟಿಯಲ್ಲಿದ್ದರೆ ನಮಗೆ ನ್ಯೂಟ್ರಿಷಿಯಸ್ಸು ಆಮೇಲೆ ಮಿನರಲ್ಸ್ ಎಲ್ಲನೂ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗಿರುತ್ತೆ ಅಂತ. ಆಮೇಲೆ ಚಿಯಾ ಸೀಡ್ಸು 1-2 ದೊಡ್ಡ ಸ್ಪೂನ್ ಆಗೋಷ್ಟು ಹಾಕೊಂಡಿದ್ದೀನಿ. ಇದೆಲ್ಲನೂ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಅಂದರೆ ಈ ಮಿಲನ್ ಸೀಡು, ಸನ್ಫ್ಲವರ್ ಸೀಡು ಇದೆಲ್ಲ ಒಂದು ಸ್ವಲ್ಪ ಬೇಗನೆ ಆಗೋಗುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡ್ರೆ ಎಲ್ಲನೂ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಎಲ್ಲನೂ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಹುರ್ಕೊಂಡು ಒಂದು ಪ್ಲೇಟಿಗೆ ಎತ್ತಿಟ್ಕೋಬೇಕು. ನೆಕ್ಸ್ಟು ನಾನಿಲ್ಲಿ ನಟ್ಸನ್ನು ಹಾಕೋತಾ ಇದ್ದೀನಿ. ನಾನು ಫಸ್ಟು ಬಾದಾಮಿ ಹಾಕ್ಕೊಂಡಿದ್ದೀನಿ, ಅದು ಕೂಡ 1 ಕಪ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಆಮೇಲೆ ಗೋಡಂಬಿ ಕೂಡ ಅದನ್ನು 1 ಹಿಡಿ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕಾಗಿರುವಂತಹ ಸೀಡ್ಸು ನಟ್ಸ್ ಎಲ್ಲನೂ ಮಿಕ್ಸ್ ಮಾಡ್ಕೋಬಹುದು, ಬಟ್ ನಾನು ಇದರಲ್ಲಿ ಬರೀ ಬಾದಾಮಿ, ಗೋಡಂಬಿ ಆಮೇಲೆ ಮಖಾನ ಇಷ್ಟು ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಹುರ್ಕೋತಾ ಇದ್ದೀನಿ. ನೀವು ಬೇಕಿದ್ರೆ ಪಿಸ್ತಾ ಕೂಡ ಆ್ಯಡ್ ಮಾಡ್ಕೋಬಹುದು, ಆಮೇಲೆ ವಾಲ್ನಟ್ ಕೂಡ ಸೇರಿಸ್ಕೋಬಹುದು. ಬಟ್ ನಾನು ಪರ್ಟಿಕ್ಯುಲರ್ ಆಗಿ ಸೀಡ್ಸಿಂದನೇ ಮಾಡ್ತಾ ಇರೋದು ಅಂತ ಇಷ್ಟನ್ನು ಮಾತ್ರ ಹಾಕ್ಕೊಂಡಿದ್ದೀನಿ. ಇದು ಹೇರ್ ಗ್ರೋತ್ಗೆ ತುಂಬಾ ಒಳ್ಳೆಯದು, ಆಮೇಲೆ ಸ್ಕಿನ್ಗೂ ಕೂಡ ಒಳ್ಳೆಯದಿದು. ಸೊ ಹೇರ್ ಗ್ರೋತು ಚೆನ್ನಾಗಿರುತ್ತೆ. ಸೊ ಇದನ್ನು ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಹುರ್ಕೊಂಡು ಒಂದು ಪ್ಲೇಟಲ್ಲಿ ಹಾಕಿಟ್ಕೋಬೇಕು. ಆಮೇಲೆ ನೆಕ್ಸ್ಟು ನಾವು ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಮತ್ತು ಉಪ್ಪು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಒಂದು ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ. ಯಾವಾಗ ಬೇಕೋ ಆವಾಗ ತಿನ್ಬೋದು. ಇವಾಗೆಲ್ಲನೂ ಚೆನ್ನಾಗಿ ಮಿಕ್ಸ್ ಆಗಿದೆ. ಸೊ ಇಷ್ಟಾದ್ಮೇಲೆ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಒಂದು ಬಾಟ್ಲಲ್ಲಿ ಎತ್ತಿಟ್ಕೊಂಡ್ರೆ ಆಗುತ್ತೆ. ಇದನ್ನು ನೀವು ಬರೀ ಸ್ಮೂತಿಯಲ್ಲಿ, ಸೂಪ್ಸಲ್ಲಿ ಸೇರಿಸ್ತೀರಾ ಅಂದರೆ ಉಪ್ಪು ಅವಾಯ್ಡ್ ಮಾಡಬಹುದು. ಒಂದು ಪ್ರಾಡಕ್ಟನ್ನು ಆರ್ಡರ್ ಮಾಡಿದ್ದೆ, ಅದನ್ನು ಇವಾಗ ಓಪನ್ ಮಾಡ್ತಾ ಇದ್ದೀನಿ. ಕಿಚನ್ನಲ್ಲಿ ಯೂಸ್ ಆಗುತ್ತೆ ಅಂತ ಒಂದು ಕಂಟೈನರ್ನ ಆರ್ಡರ್ ಮಾಡಿದ್ದೆ. ಇದು ಸೈನೋರಾ ವೇರ್ ಬ್ರ್ಯಾಂಡ್. ಇದು 12 ಲೀಟರ್ದಿದು, ತುಂಬ ದೊಡ್ಡದಿದೆ, ಚೆನ್ನಾಗಿದೆ ಕ್ವಾಲಿಟಿ ಕೂಡ. ಒಂದು ಸೈಡು ಈ ಥರ ಒಂದು ರೀತಿ ಬ್ಲರ್ ಆಗಿದೆ, ಆಮೇಲೆ ಇನ್ನೊಂದು ಕಡೆ ಎಲ್ಲನೂ ಟ್ರಾನ್ಸ್ಪರೆಂಟ್ ಆಗಿದೆ. ಅಂದರೆ ಒಳಗಡೆ ಏನು ಹಾಕಿರ್ತೀವಿ ಟ್ರಾನ್ಸ್ಪರೆಂಟ್ ಆಗಿ ಕಾಣಿಸುತ್ತೆ. ಸೊ ತುಂಬ ದೊಡ್ಡದಿದೆ, 12 ಲೀಟರ್ದಿದೆ ಇದು. ಇದನ್ನು ನಾನು ಚುರ್ಮುರಿ ಹಾಕೋಬಹುದು ಅಂತ ಆರ್ಡರ್ ಮಾಡ್ಕೊಂಡು, ಇಲ್ಲಾಂದರೆ ಬರೀ ಪ್ಯಾಕೆಟಲ್ಲೇ ಇಡಬೇಕಾಗ್ತಿತ್ತು. ಆಮೇಲೆ ಮಕ್ಕಳೆಲ್ಲನೂ ತೊಗೊಂಡು ಆ ಪ್ಯಾಕೆಟ್ ಎಲ್ಲನೂ ಹರಿದಾಕ್ಬಿಡ್ತಾಯಿದ್ರು. ಸೊ ಹಾಗಾಗಿ ಈ ಕಂಟೈನರ್ನ ಆರ್ಡರ್ ಮಾಡ್ಕೊಂಡಿದ್ದೆ ನಾನು. ತುಂಬಾ ಯೂಸ್ ಆಗ್ತಿದೆ ಇದು.
ಇದರಲ್ಲಿ 1 kg ಆಗೋಷ್ಟು ಚುರುಮುರಿ ಕರೆಕ್ಟ್ ಆಗುತ್ತೆ. ಸೊ ನಾನು 2 ಆರ್ಡರ್ ಮಾಡ್ಕೊಂಡಿದ್ದೆ ಈ ಥರದ್ದು. ಸೊ ಒಂದರಲ್ಲಿ ಚುರುಮುರಿ ಹಾಕಿಟ್ಟಿದ್ದೀನಿ, ಆಮೇಲೆ ಇನ್ನೊಂದರಲ್ಲಿ ಶಾವಿಗೆ ಹಾಕಿಟ್ಟಿದ್ದೀನಿ. ಅದು ಕೂಡ ಅಷ್ಟೇ ಬರೀ ಆ ಬಾಕ್ಸು ಈ ಬಾಕ್ಸಲ್ಲಿ ಹಾಕಿಡೋದಾಗ್ತಿತ್ತು. ನಾನು ಊರಿಂದ ಒಂದು ಸ್ವಲ್ಪ ಜಾಸ್ತಿನೇ ತರಿಸಿರ್ತೀನಿ ಶಾವಿಗೆ. ಸೊ ಹಂಗಾಗಿ ಅದಕ್ಕೆ ಅಂತ ಒಂದು ಟ್ರಾನ್ಸ್ಪರೆಂಟ್ ಆಗಿರೋ ಬಾಕ್ಸ್ ಬೇಕಿತ್ತು ನನಗೆ. ಈ ಬಾಕ್ಸಲ್ಲಿ ಶಾವಿಗೆ ಕೂಡ ನಾವು 2 kg ಆಗೋಷ್ಟು ಸ್ಟೋರ್ ಮಾಡ್ಕೋಬಹುದು. ಎರಡೂ ಸೇಮು 12 ಲೀಟರ್ ಕ್ವಾಂಟಿಟಿ ಇದೆ 2 ಬಾಕ್ಸನ್ನು. ನಾನಿದು ತರಿಸಿದ್ದು ಅಮೆಝಾನಲ್ಲಿ. ನಿಮಗೂ ಯಾರಿಗಾದರೂ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಶೇರ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡಬಹುದು. ಈ ಬಾಕ್ಸ್ದು ಕ್ಯಾಪ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ, ಫ್ಲೆಕ್ಸಿಬಲ್ ಆಗಿದೆ. ಮಟೀರಿಯಲ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ತುಂಬ ಸ್ಮೂತಾಗಿ ಕೂಡ ಇದೆ, ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಆಮೇಲೆ ಇದು ಕರೆಕ್ಟಾಗಿ ಫಿಕ್ಸ್ ಮಾಡ್ಕೋಬಹುದು, ಲೂಸ್ ಏನೂ ಆಗಲ್ಲ. ಆಮೇಲೆ ಇದು ಸೋಲಿಮೋ ಬ್ರ್ಯಾಂಡ್ದು 2.5 ಲೀಟ್ರದ್ದು. ಸೊ ನಾನು ಬಿಸ್ಕಿಟ್ ಸ್ಟೋರ್ ಮಾಡೋಕ್ಕೆ ಅಂತ ತರಿಸಿದ್ದೀನಿ. ಈ ಬಾಕ್ಸ್ಗಳು ನಾನು ಮತ್ತೆ 1 ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀನಿ, ಏನೂ ಇಶ್ಯೂ ಇಲ್ಲ, ಚೆನ್ನಾಗಿದೆ ಕ್ವಾಲಿಟಿ. ಸೊ ಬಿಸ್ಕಿಟ್ಸ್ ಎಲ್ಲನೂ ನಾನೊಂದು ಸ್ವಲ್ಪ ದೊಡ್ಡ ಬಾಕ್ಸಲ್ಲಿ ಇಟ್ಕೋತಾ ಇದ್ದೆ. ಸೊ ಸಣ್ಣ ಬಾಕ್ಸ್ ಬೇಕಿತ್ತು, ಸೊ ಹಾಗಾಗಿ ಈ ಸಣ್ಣ ಬಾಕ್ಸನ್ನು ಆರ್ಡರ್ ಮಾಡ್ಕೊಂಡಿದ್ದೆ. ಸೊ ಬಿಸ್ಕಿಟ್ ಬಾಕ್ಸ್ಗಳೆಲ್ಲನೂ ಇದರಲ್ಲಿ ಹಿಡಿಯಲ್ಲ, ಸೊ ಹಾಗಾಗಿ ನಾನು ಬಿಸ್ಕಿಟನ್ನು ಸಪ್ರೇಟಾಗಿ ಓಪನ್ ಮಾಡಿ ಸೊ ಇಟ್ಕೋತಾ ಇದ್ದೀನಿ. ಈ ಬಾಕ್ಸ್ಗಳ ಕ್ಯಾಪ್ ಕೂಡ ಅಷ್ಟೇ ಒಂದು ಕಡೆ ಎಡ್ಜಲ್ಲಿ ಓಪನ್ ಮಾಡೋಕ್ಕೆ ಈಸಿ ಆಗಲಿ ಅಂತ ಸ್ಪೇಸ್ ಬಿಟ್ಟಿದ್ದಾರೆ. ಸೊ ನೋಡಿ, ಮೊದಲು ಈ ಥರ ಇಡ್ತಿದ್ದೆ ನಾನು, ಈ ಚುರುಮುರಿ ಪ್ಯಾಕೆಟ್ ಆಗಿರ್ಬೋದು, ಆಮೇಲೆ ಈ ಶಾವಿಗೆ ಪ್ಯಾಕೆಟ್ ಆಗಿರ್ಬೋದು. ಸೊ ಇವಾಗ ನೋಡಿ ಚೆನ್ನಾಗಿ ಆರ್ಗನೈಸ್ಡ್ ಆಗಿ ಅನ್ನಿಸ್ತಾ ಇದೆ. ಸೊ ಹಂಗಾಗಿ ನನಗೆ ಬೇಕಾಗಿರೋ ಸೈಜು ಸಿಕ್ಕಿರಲಿಲ್ಲ. ಸೊ ನೋಡ್ತಾ ಇರೋವಾಗ ಸಿಕ್ತು, ಹಾಗೇ ತರಿಸ್ಕೊಂಡಿದ್ದೆ. ಸೀಡ್ಸ್ ಮಿಕ್ಸು ತಣ್ಣಗಾಗಿತ್ತು, ಹಾಗಾಗಿ ಒಂದು ಬಾಟ್ಲಲ್ಲಿ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಹ್ಯಾಪಿ ನನ್ನ ಹಸ್ಬೆಂಡು ಕೆಲಸದ ಮೇಲೆ ಒಂದು 2 ದಿವಸ ಊರಿಗೆ ಹೋಗಿದ್ರು. ಸೊ ನನ್ನ ಚಿಕ್ಕ ಮಗ ಅಂತೂ ಅವ್ರ ಜೊತೆ ಸ್ವಲ್ಪ ಅಟ್ಯಾಚ್ಮೆಂಟು ಜಾಸ್ತಿ ಇದೆ. ಅವ್ರು ಬಂದ ಮೇಲೆ ನೋಡಿ ತುಂಬಾ ಖುಷಿ ಪಡ್ತಾ ಇದ್ದಾನೆ. ಅಂದರೆ ಅವನು ಎತ್ಕೊ ಅಂತಾನೆ ಹಠ ಮಾಡ್ತಾ ಇಲ್ಲ, ಸುಮ್ಮನೆ ನಿಂತ್ಕೊಂಡು ಖುಷಿ ಪಡ್ತಾ ಇದ್ದಾನೆ. ಸೊ ನಾನು ಎಷ್ಟು ಕರೆದ್ರೂ ನನ್ನ ಹತ್ರ ಬರ್ತಾ ಇಲ್ಲ. ಆಮೇಲೆ ಇಲ್ಲಿ ನಾನೊಂದು ಸ್ವಲ್ಪ ಆಲೂಗಡ್ಡೆ ಚಿಪ್ಸನ್ನು ಮಾಡ್ಕೊಳ್ಳೋಣ ಅಂತ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಆಮೇಲೆ ಸೈಡ್ಗೆ ಟೀ ಮಾಡ್ಕೋತಾ ಇದ್ದೀನಿ ಹಾಗೇ. ಸೊ ನಾನು ಆಲೂ ಚಿಪ್ಸು ಮನೆಯಲ್ಲೇ ಮಾಡಿದ್ದೆ, ಸೊ ಹಾಗಾಗಿ ಅದನ್ನು ಕೂಡ ಫ್ರೈ ಮಾಡ್ತಾ ಇದ್ದೀನಿ. ನನ್ನ ಹಸ್ಬೆಂಡು ಟೇಸ್ಟ್ ಮಾಡಿರಲಿಲ್ಲ ಅಲ್ಲ, ಅದಕ್ಕೆ ಅವ್ರು ಬಂದ ಮೇಲೇ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಬೇಸಿಗೆಯಲ್ಲಿ ಈ ಥರದ ಆಲೂ ಚಿಪ್ಸು ತುಂಬಾ ಸುಲಭವಾಗಿ ಮಾಡಿಟ್ಕೋಬಹುದು. ಅಂದರೆ ವರ್ಷದವರೆಗೂ ಏನೂ ಹಾಳಾಗಲ್ಲ, ನಾವು ಯಾವಾಗ ಬೇಕು ಆವಾಗ ಫ್ರೈ ಮಾಡಿಕೊಂಡು ತಿನ್ನಬಹುದು. ಸೊ ಹಾಗಾಗಿ ನಾನು ಕೂಡ 1 kg ಆಗೋಷ್ಟು ಆಲೂಗಡ್ಡೆನ ಮಾಡ್ಕೊಂಡಿದ್ದೆ. ನಾವು ಜಾಸ್ತಿಯಾಗಿ ಕರ್ದಿರೋವಂಥ ಪದಾರ್ಥ ಎಲ್ಲನೂ ತಿನ್ನಲ್ಲ, ಬಟ್ ಅದ್ರ ಮಕ್ಕಳು ಇದ್ದಾರಲ್ಲ, ಮಕ್ಕಳಿಗೆ ಬೇಕು ಅಂತ ನಾನು ಹೊರಗಡೆಯಿಂದ ತರೋದಕ್ಕಿಂತ ಮನೆಯಲ್ಲೇ ಮಾಡಿದ್ರೆ ಆಯಿತು ಅಂತ ಸೊ ಮಾಡ್ಕೊಂಡಿದ್ದೀನಿ. ಸೊ ಟೀ ಕೂಡ ರೆಡಿ ಆಯಿತು. ಇವಾಗ ಚಿಪ್ಸ್ ಜೊತೆಗೆ ಟೀನ ಕೊಡ್ತಾಯಿದ್ದೀನಿ. ನನಗೆ ಪರ್ಸ್ನಲಿ ಟೀ ಇಷ್ಟ ಇಲ್ಲ, ಬಟ್ ನಾನು ಮೊದಲಾಗಿದ್ದರೆ ನಾನು ನಮ್ಮ ತಂದೆ ಜೊತೆಯಲ್ಲಿ ಟೀ ಕುಡಿತಾ ಇದ್ದೆ. ಇವಾಗ ನನ್ನ ಹಸ್ಬೆಂಡ್ ಜೊತೆ ಕುಡಿಯೋದು ಅಂದರೆ ನನಗೆ ತುಂಬಾ ಇಷ್ಟ. ನಾನು ಜಾಸ್ತಿಯಾಗಿ ಟೀಯನ್ನು ಕುಡಿಯಲ್ಲ, ಬಟ್ ಸಂಡೇ ಮಾರ್ನಿಂಗ್ ಮಾತ್ರ ನಾವು ಮಿಸ್ ಮಾಡೋದೇ ಇಲ್ಲ. ಟೀನ ಇಬ್ಬರು ಕುಡಿತೀವಿ. ಡೈಲಿ ಆದರೂ ಅಷ್ಟೇ, ಅವ್ರಿಗೂ ಕೂಡ ಟೈಮ್ ಸಿಗಲ್ಲ. ಸೊ ಹಾಗಾಗಿ ಇಬ್ಬರು ಕೂಡ ಡೈಲಿ ಟೀ ಏನು ಕುಡಿಯಲ್ಲ ನಾವು. ಸೊ ಸಂಡೇ ಮಾತ್ರ ಮಿಸ್ ಮಾಡಲ್ಲ. ನನ್ನ ಹಸ್ಬೆಂಡು ಊರಿಗೆ ಹೋಗಿದ್ರಲ್ಲ, ಸೊ ಬರುವಾಗ ಅವ್ರ ಫ್ರೆಂಡು ಅವ್ರ ತೋಟದಲ್ಲಿದ್ದ ತರಕಾರಿ ಒಂದು ಸ್ವಲ್ಪ ಕಳಿಸಿದ್ರು. ಮೂಲಂಗಿ ಆಗಿರ್ಬೋದು, ಆಮೇಲೆ ಈ ಕುಂಬಳಕಾಯಿ, ಆಮೇಲೆ ಬೂದ್ ಕುಂಬಳಕಾಯಿ ಅಂತಿರಲ್ಲ ಅದು, ಆಮೇಲೆ ಈ ಬಾಳೆಕಾಯಿ ಆಗಿರ್ಬೋದು ಎಲ್ಲನೂ ಕೊಟ್ಟು ಕಳಿಸಿದ್ರು. ಸೊ ಅದೆಲ್ಲನೂ ನಾನು ಎತ್ತಿಡ್ತಾ ಇದ್ದೀನಿ. ಈ ಬಾಳೆಕಾಯಿ ನೋಡಿ, ನಾನು ಅವರು ನಿನ್ನೆ ತಂದಿದ್ದಾರೆ, ಇವತ್ತೇ 2 ಆಲ್ರೆಡಿ ಈ ಕಲರು ಚೇಂಜ್ ಆಗಿದೆ, ಹಣ್ಣಾಗುತ್ತೆ, ಒಂದು 2-3 ದಿವಸದಲ್ಲಿ ಹಣ್ಣಾಗುತ್ತೆ ಅಂತ ಹೇಳಿ ಕೊಟ್ರಂತೆ. ಸೊ ಆವಾಗಲೇ ಹಣ್ಣಾಗಕ್ಕೆ ಶುರು ಆಗಿದೆ. ಇದು ಆರೆಂಜ್ ಹಣ್ಣಿನ ಸಿಪ್ಪೆ. ಇದು ಅಂದರೆ ಸೀಸನ್ ಇರುವಾಗ ನಾನು ಎಲ್ಲ ಸಿಪ್ಪೆಯನ್ನು ತೆಕ್ಕೊಂಡು ಬಿಸಿಲಲ್ಲಿ ಒಣಗಿಸಿದ್ದೀನಿ. ಒಂದು 3 ದಿವಸ ಒಣಗಿಸಿದ್ರೆ ಸಾಕು, ಚೆನ್ನಾಗಿ ಡ್ರೈ ಆಗಿರುತ್ತೆ. ನಾವು ಈ ಥರ ಮುರಿದ್ರೆ ಮುರಿಬೇಕಿದು, ಈ ಥರ 2 ಪೀಸ್ ಹಾಕಬೇಕು. ಸೊ ಇಷ್ಟು ಒಣಗಿದ್ರೆ ಸಾಕು. ಇದನ್ನ ಪೌಡರ್ ಮಾಡ್ಕೋಬೇಕು, ಇನ್ನು ವೈಟ್ ಆಗುತ್ತೆ ಇದನ್ನ ಅಪ್ಲೈ ಮಾಡೋದ್ರಿಂದ.
ಆಮೇಲೆ ಮುಖದ ಮೇಲೆ ಕಪ್ಪು ಕಲೆ ಇದ್ರೂ ಕೂಡ ಅದನ್ನು ಹೋಗುತ್ತೆ. ಆಮೇಲೆ ನಮ್ಮ ಫೇಸ್ ಈ ಬಿಸಿಲಿಗೆ ಟ್ಯಾನ್ ಆಗ್ತಿರುತ್ತಲ್ಲ, ಸೊ ಅದನ್ನು ಕೂಡ ಕಡಿಮೆ ಮಾಡುತ್ತೆ ಈ ಪೌಡ್ರಿಂದ. ಇದು ಪೌಡರ್ ಮಾಡಿಕೊಂಡು ಇದು ಮುಖಕ್ಕೆ ಹಚ್ಕೋಬಹುದು, ಆಮೇಲೆ ಕೈಗೆ ಹಚ್ಕೋಬಹುದು, ಕಾಲಿಗೆ ಹಚ್ಕೋಬಹುದು. ಇದನ್ನ ಸ್ಕ್ರಬ್ ಆಗಿ ಯೂಸ್ ಮಾಡಬಹುದು, ಆಮೇಲೆ ಫೇಸ್ ಪ್ಯಾಕ್ ಆಗಿ ಕೂಡ ಯೂಸ್ ಮಾಡಬಹುದು. ಇದು ಒಂದು ಒಳ್ಳೆಯ ಬ್ಯೂಟಿ ಟಿಪ್. ಇದು ಅಂದರೆ ಒಂದು ರೀತಿಯಾಗಿ ಇದು ಕಸದಿಂದ ರಸ ಅಂತಾರಲ್ಲ, ಸೊ ಆ ರೀತಿಯಾಗಿ ಮಾಡ್ಕೊಳ್ಳೋದು. ಆದರೆ ಆರೆಂಜ್ ಸ್ಟೋರ್ ಮಾಡ್ಕೊಳ್ಳೋವಾಗ ನೀವು ಚೆನ್ನಾಗಿ ತೊಳೆದಿರಬೇಕು. ಆರೆಂಜು ತೊಳೆದಾದ್ಮೇಲೆ ನೀವು ಒಣಗಿಸ್ಕೊಳ್ಳಿ, ಯಾಕಂದರೆ ನಾವು ಫೇಸಿಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಹೈಜಿನ್ ಆಗಿ ಇರಬೇಕಾಗುತ್ತೆ. ಸೊ ಅದಕ್ಕೇ ಪೂರ್ತಿಯಾಗಿ ಒಣಗಿಸ್ಕೊಂಡು ಆದಮೇಲೆ ಪೌಡ್ರ್ ಮಾಡ್ಕೋಬೇಕು. ಸೊ ಇವಾಗ ಚೆನ್ನಾಗಿ ಪೌಡ್ರ್ ಆಗಿದೆ. ಸೊ ತುಂಬಾ ಒಳ್ಳೇದಿದು, ರಿಸಲ್ಟ್ ತುಂಬಾ ಚೆನ್ನಾಗಿದೆ. ನಾನು ಒಂದ್ಸತಿ ಮಾಡಿ ನೋಡಿದೆ, ಬಟ್ ಕ್ವಾಂಟಿಟಿ ಒಂದ್ ಸ್ವಲ್ಪ ಕಡಿಮೆ ಮಾಡಿ ನೋಡಿದ್ದೆ. ನಾನು 2 ಆರೆಂಜಿನ ಸಿಪ್ಪೆಯಿಂದ ಮಾಡಿ ನೋಡಿದ್ದೆ. ಸೊ ಚೆನ್ನಾಗಿತ್ತು. ಹಂಗಾಗಿ ನಾನು ಅವತ್ತಿಂದ ಯಾವುದೇ ಆರೆಂಜ್ ಹಣ್ಣು ತಿಂದ್ರೂ ಅದ್ರ ಸಿಪ್ಪೆನ ವೇಸ್ಟ್ ಮಾಡಲ್ಲ. ಈ ತರದ ಪೌಡರ್ನ ರೆಡಿ ಮಾಡಿ ಇಟ್ಕೋತೀನಿ. ನಿಮ್ಮಲ್ಲಿ ಸುಮಾರು ಜನಕ್ಕೆ ಇದು ಗೊತ್ತಿರಬಹುದು, ಬಟ್ ಗೊತ್ತಿಲ್ಲದೆ ಇರೋರು ಇದನ್ನ ಯೂಸ್ ಮಾಡ್ಕೊಳ್ಳಿ. ಇದು ಜೇನುತುಪ್ಪ ಸೇರಿಸಬೇಕಾದ್ರೂ ಹಚ್ಕೋಬಹುದು, ಅಥವಾ ಮೊಸರು ಸೇರಿಸಬೇಕಾದ್ರೂ ಹಚ್ಕೋಬಹುದು. ಮೊಸರು ಕೆಲವೊಬ್ಬರಿಗೆ ಆಗಲ್ಲ, ಅಂತವ್ರು ಮೊಸರು ಬೇಡ ಅಂತ ಅನ್ನೋರು ಜೇನುತುಪ್ಪ ಸೇರಿಸ್ಕೊಂಡು ಕೂಡ ಮಾಡ್ಕೋಬಹುದು. ಈ ಸಿಪ್ಪೆ ಬಿಸಾಕೋ ಬದಲಾಗಿ ಈ ತರದ್ದು ಯೂಸ್ ಮಾಡ್ಕೊಂಡ್ರೆ ನಮ್ಮ ಬ್ಯೂಟಿಗೆ ತುಂಬಾ ಒಳ್ಳೇದಿದೆ. ಇದನ್ನ ವಾರದಲ್ಲಿ 2 ದಿವಸನಾದ್ರೂ ಅಪ್ಲೈ ಮಾಡ್ಕೋಬೇಕು. ಆಮೇಲೆ ಇದನ್ನು ಚೆನ್ನಾಗಿ ಕ್ಲೀನ್ ಆಗಿರೋ ಬಾಕ್ಸಲ್ಲಿ ಸ್ಟೋರ್ ಮಾಡ್ಕೋಬೋದು. ಇದು 6 ತಿಂಗಳವರೆಗೂ ಏನೂ ಆಗಲ್ಲ, ಆದರೆ ಒಂದು ಸ್ವಲ್ಪನೂ ಹಸಿ ಇರಬಾರ್ದು. ಬಾಕ್ಸು ಚೆನ್ನಾಗಿ ಡ್ರೈ ಆಗಿರಬೇಕು. ಸೊ ಅಂದ್ರೇ ಇದು ಹಾಳಾಗಲ್ಲ, ಚೆನ್ನಾಗಿ ಇಟ್ಕೋಬೋದು 6 ತಿಂಗಳವರೆಗೂ. ಸೊ ಇದರ ರಿಸಲ್ಟು ತುಂಬಾ ಇದೆ. ನೀವು ವಾರದಲ್ಲಿ 2 ದಿವಸನಾದರೂ ಅಪ್ಲೈ ಮಾಡಿಕೊಳ್ಳೇಬೇಕು. 1 ತಿಂಗಳೇನೇ ತುಂಬಾ ಡಿಫ್ರೆನ್ಸ್ ಗೊತ್ತಾಗುತ್ತೆ ಫೇಸ್ ಮೇಲೆ. ವಿಡಿಯೋನ ಎಂಡ್ವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು. ಸಿಗ್ತೀನಿ ಮತ್ತೊಂದು ವಿಡಿಯೋ ಜೊತೆಗೆ.